ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು. ಜಗತ್ತಿನ ಸಮಸ್ತ ಅರಿವಿನ ಉಪಾಸಕರಿಗೆ, ಜ್ಞಾನ ದೀವಿಗೆಯನ್ನು ಬೆಳಗುವ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ನಾಳಿನ ಭವ್ಯ ಭಾರತದ ಶಿಲ್ಪಿಗಳಾದ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಸಮಾನತೆಯ ಕನಸು ಕಾಣುವ ಪ್ರತಿಯೊಬ್ಬ ಸಹೃದಯಿಗೂ ನಮ್ಮ ಈ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಆದರ ಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಕುಶಲವಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ. ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವುದು ಮಹಿಳಾ ದಿನಾಚರಣೆಯ ಮಾದರಿ ಉಪನ್ಯಾಸ. ವಿಶ್ವದ ಶೂನ್ಯದಲ್ಲಿ ಒಂದು ಅವ್ಯಕ್ತ ಮೌನವಿತ್ತು. ಆ ಮೌನಕ್ಕೆ ಅರ್ಥ ಮತ್ತು ಧ್ವನಿ ನೀಡಿದ್ದು ಸ್ತ್ರೀ. ಕಾಲದ ಮಹಾಗರ್ಭದಲ್ಲಿ ಸೃಷ್ಟಿಯ ಮೊದಲ ಸ್ಪಂದನ ಉಸಿರಾಗಿ ಅರಳಿದ್ದು ತಾಯ್ತನದ ರೂಪದಲ್ಲಿ. ಮಣ್ಣಿನ ಮಡಿಲಲ್ಲಿ ಬೀಜವ ಬಿತ್ತಿ ಜೀವವ ತಂದವಳು. ಬೆವರಿನ ಹನಿಯಲ್ಲಿ ಹಸಿವನ್ನು ಹಿಂಗಿಸಿ ಪ್ರೇಮವ ನೀಡಿದವಳು. ನೋವಿನ ನದಿಯಲ್ಲಿ ಧೈರ್ಯದ ಹರಿಗೋಲಾಗಿ ಬಂದವಳು. ಸೂರ್ಯನ ಪ್ರಭೆಗೆ ಸರಿಸಾಟಿಯಾಗಿ ಬೆಳಗುವ ಚೇತನವವಳು. ಸ್ತ್ರೀ ಎಂದರೆ ಕೇವಲ ಒಂದು ಶರೀರವಲ್ಲ. ಅವಳು ಈ ಪ್ರಕೃತಿಯ ಅಪ್ರತಿಮ ಲಾವಣ್ಯ ಮತ್ತು ಚಲನಶೀಲ ವ್ಯಕ್ತಿ ಅಥವಾ ಶಕ್ತಿ. ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸ್ತ್ರೀಯು ಕೇವಲ ಮನೆಯ ದೀಪವಲ್ಲ, ಅವಳು ಇಡೀ ಸಮಾಜದ ದಿಗಂತವನ್ನು ಬೆಳಗುವ ಸೂರ್ಯಪ್ರಭೆ. ಸಾಹಿತ್ಯಿಕವಾಗಿ ಅಕ್ಕ ಮಹಾದೇವಿಯ ವಚನಗಳು ಇಂದಿಗೂ ನಮಗೆ ಧೈರ್ಯದ ಮಂತ್ರವಾಗಿ ಮೊಳಗುತ್ತಿವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ಪಕ್ಷಿಗಳಿಗಂಜಿದೊಡೆಂತಯ್ಯ ಎಂಬ ಅವಳ ಸವಾಲು ಕೇವಲ ಆಧ್ಯಾತ್ಮಿಕ ಮೌಲ್ಯವಲ್ಲ, ಅದು ಸ್ತ್ರೀ ಅಸ್ತಿತ್ವದ ಸ್ವಾಭಿಮಾನದ ಘೋಷಣೆ. ಸಂಸ್ಕೃತದ ಸುಭಾಷಿತವೊಂದು ಸ್ತ್ರೀಯ ಸ್ಥಾನಮಾನವನ್ನು ವರ್ಣಿಸುತ್ತಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂದು ಸಾರಿದೆ. ಅಂದರೆ ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ಜ್ಞಾನ, ಸಮೃದ್ಧಿ ಮತ್ತು ದೈವತ್ವ ತಾನಾಗಿಯೇ ನೆಲೆಸಿರುತ್ತದೆ ಎಂಬುದು ಈ ಮಾತಿನ ಅರ್ಥ. ಅದು ಉನ್ನತ ನಾಗರಿಕತೆಯ ಅಳತೆಗೋಲು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಮಹಿಳೆ ಕೇವಲ ಸಹನೆಯ ಸಾಕಾರ ಮೂರ್ತಿಯಲ್ಲ, ಅವಳು ಅನ್ಯಾಯದ ಎದುರು ರೌದ್ರಾವತಾರ ತಳೆಯುವ ಚಂಡಿಕೆಯೂ ಹೌದು. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ಫಿರಂಗಿಗಳಿಗೆ ಎದೆಯೊಡ್ಡಿ ನಿಂತಾಗ ಅವಳು ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ, ಕರುನಾಡಿನ ಕುಂದದ ಸ್ವಾಭಿಮಾನದ ಜ್ವಾಲೆಯಾಗಿದ್ದಳು. ಒನಕೆ ಓಬವ್ವ ಕೇವಲ ಒಂದು ಒನಕೆಯಿಂದ ಇಡೀ ಸೈನ್ಯವನ್ನೇ ಮಣ್ಣು ಮುಕ್ಕಿಸಿದಾಗ ಶೌರ್ಯಕ್ಕೆ ಆಧುನಿಕ ಆಯುಧಗಳ ಹಂಗಿಲ್ಲ, ದೃಢ ಸಂಕಲ್ಪ ಹೊಂದಿದ್ದರೆ ಸಾಕು ಎಂಬುದು ಜಗತ್ತಿಗೆ ಸಾಬೀತಾಯಿತು. ಅಕ್ಷರ ತಾಯಿ ಸಾವಿತ್ರಿಬಾಯಿ ಪುಲೆಯವರು ಸಮಾಜದ ನಿಂದನೆಯ ಸಗಣಿಯನ್ನು ಮೈಮೇಲೆ ಸಹಿಸಿಕೊಂಡು ಹಚ್ಚಿದ ಆ ಜ್ಞಾನದ ಜ್ಯೋತಿ ಇಂದು ಕೋಟ್ಯಂತರ ಹೆಣ್ಣು ಮಕ್ಕಳ ಬದುಕಿನ ಅಂಧಕಾರವನ್ನು ಹೊಡೆದೋಡಿಸುತ್ತಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆನ್ನಿಗೆ ಮಗುವನ್ನು ಕಟ್ಟಿಕೊಂಡು ರಣರಂಗದಲ್ಲಿ ಹೋರಾಡಿದ್ದು ಮಾತೃತ್ವ ಮತ್ತು ರಣಧೀರತ್ವದ ಅಪ್ರತಿಮ ಸಂಗಮಕ್ಕೆ ಸಾಕ್ಷಿ. ಇವರ ದಾರಿಯಲ್ಲಿ ಸಾಗಿದ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು ಅಂತಹ ಮಹಾನ್ ಚೇತನಗಳು ನಮಗೆ ಅರಿವಿನ ದಾರಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಇಂದು ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಾಗ ಅದು ಕೇವಲ ಮಹಿಳೆಯ ಹೋರಾಟ ಎಂದು ಸೀಮಿತಗೊಳಿಸಬಾರದು. ಒಂದು ಪಕ್ಷಿ ಸುಗಮವಾಗಿ ಹಾರಲು 2 ರೆಕ್ಕೆಗಳು ಸಮಾನವಾಗಿ ಬಲ ಹೊಂದಿರಬೇಕು. ಸಮಾಜ ಎಂಬ ಪಕ್ಷಿಯ ಒಂದು ರೆಕ್ಕೆ ಮಹಿಳೆಯಾದರೆ ಮತ್ತೊಂದು ಪುರುಷ. ಮಹಿಳೆಯ ಗೆಲುವಿನ ಹಿಂದೆ ಒಬ್ಬ ತಂದೆಯ ಪ್ರೋತ್ಸಾಹ, ಒಬ್ಬ ಸಹೋದರನ ಬೆಂಬಲ, ಒಬ್ಬ ಪತಿಯ ಸಹಕಾರ ಮತ್ತು ಒಬ್ಬ ಮಗನ ಗೌರವವಿದ್ದಾಗ ಮಾತ್ರ ಸಬಲೀಕರಣವು ಪೂರ್ಣಗೊಳ್ಳುತ್ತದೆ.
ಸಬಲೀಕರಣ ಎಂದರೆ ಪುರುಷರ ಎದುರು ಹೋರಾಡುವುದಲ್ಲ, ಬದಲಿಗೆ ಪರಸ್ಪರರ ಮೌಲ್ಯಗಳನ್ನು ಅರಿತು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವುದು. ಹೆಣ್ಣಿನ ಪ್ರತಿಭೆಯನ್ನು ಕಂಡು ಅಸೂಯೆ ಪಡದೆ ಅವಳ ಕನಸುಗಳಿಗೆ ನೀರೆರೆಯುವ ಪುರುಷರೇ ನಿಜವಾದ ಸಂಸ್ಕೃತಿವಂತರು. ಯಾವ ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಸಮಾನವಾಗಿ ಗೌರವಿಸುತ್ತಾರೋ ಆ ಮನೆಯೇ ಸುಸಂಸ್ಕೃತ ಸಮಾಜದ ತಳಹದಿ. ಪ್ರಸ್ತುತ ನಾವು 21ನೇ ಶತಮಾನದ ಯುಗದಲ್ಲಿದ್ದೇವೆ. ಮಹಿಳೆ ಇಂದು ಅಡುಗೆ ಮನೆಯ ಹೊಗೆಯ ನಡುವೆ ಕನಸು ಕಾಣುವವಳಲ್ಲ. ಅವಳು ಅಂತರಿಕ್ಷದ ಅಂಗಳದಿಂದ ಹಿಡಿದು ಅಣು ವಿಜ್ಞಾನದವರೆಗೂ ತನ್ನ ವಿಜಯ ಪತಾಕೆಯನ್ನು ಹಾರಿಸಿದ್ದಾಳೆ. ಉದ್ಯಮ ರಂಗದ ನಾಯಕತ್ವದಿಂದ ಹಿಡಿದು ರಾಜಕೀಯದ ಚದುರಂಗದಾಟದವರೆಗೆ ಅವಳ ಬುದ್ಧಿವಂತಿಕೆ ಇಂದು ಹೊಸ ಇತಿಹಾಸ ಬರೆಯುತ್ತಿದೆ. ಕೃಷಿ ಕ್ರಾಂತಿಯಿಂದ ಹಿಡಿದು ಕೃತಕ ಬುದ್ಧಿಮತ್ತೆಯವರೆಗೆ ಅವಳ ಬೆರಳುಗಳು ಮ್ಯಾಜಿಕ್ ಮಾಡುತ್ತಿವೆ. ಆದರೆ ಈ ಬಾಹ್ಯ ಬೆಳವಣಿಗೆಯ ನಡುವೆಯೂ ಒಂದು ಕಟು ಸತ್ಯವಿದೆ. ಇಂದಿನ ಮಹಿಳೆ ಮಲ್ಟಿ ಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾಳೆ. ಅತ್ತ ಮನೆಯ ಜವಾಬ್ದಾರಿ, ಇತ್ತ ಕಚೇರಿಯ ಕೆಲಸ. ಈ ಎರಡರ ನಡುವೆ ಅವಳು ತನ್ನನ್ನು ತಾನು ಕಳೆದುಕೊಳ್ಳುತ್ತಿದ್ದಾಳೆ. ಸಮಾಜ ಅವಳಿಗೆ ಆಕಾಶವನ್ನೇನೋ ನೀಡಿದೆ, ಆದರೆ ಆ ಹಾರಾಟದ ಹಾದಿಯಲ್ಲಿ ಇಂದಿಗೂ ಸುರಕ್ಷತೆಯ ಪ್ರಶ್ನೆಗಳು ಎದುರಾಗುತ್ತಲೇ ಇವೆ. ಸಮಾನತೆ ಎಂದರೆ ಕೇವಲ ಕಾನೂನುಬದ್ಧ ಹಕ್ಕುಗಳ ಹಂಚಿಕೆಯಲ್ಲ, ಅದು ಪರಸ್ಪರರ ಅಸ್ತಿತ್ವವನ್ನು ಪೂರ್ಣವಾಗಿ ಗೌರವಿಸುವ ಮನಸ್ಥಿತಿ. ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಅಮ್ಮಂದಿರೇ, ಸ್ನೇಹಿತೆಯರೇ ಮತ್ತು ವಿದ್ಯಾರ್ಥಿನಿಯರೇ, ಅಬ್ಬರವಿಲ್ಲದ ಈ ನಿಶ್ಶಬ್ದದಲ್ಲಿ ಈ ಕಿವಿ ಮಾತುಗಳನ್ನು ನಿಮ್ಮ ಅಂತರಂಗಕ್ಕೆ ಇಳಿಸಿಕೊಳ್ಳಿ. ಈ ಜಗತ್ತು ನಿಮ್ಮನ್ನು ನಿಮ್ಮ ಸಂಬಂಧಗಳ ಮೂಲಕ ಗುರುತಿಸಬಹುದು, ಆದರೆ ನೀವು ನಿಮ್ಮನ್ನು ನಿಮ್ಮ ಸಾಧನೆಯ ಮೂಲಕ ಗುರುತಿಸಿಕೊಳ್ಳಬೇಕು. ಮೊದಲನೆಯದಾಗಿ ಸ್ವಾವಲಂಬನೆಯೇ ನಿಮ್ಮ ಶ್ರೀರಕ್ಷೆ. ಆರ್ಥಿಕ ಸ್ವಾತಂತ್ರ್ಯ ನಿಮ್ಮ ಮೊದಲ ಗುರಿಯಾಗಿರಲಿ, ಏಕೆಂದರೆ ಅದು ನಿಮಗೆ ಆತ್ಮವಿಶ್ವಾಸದ ಕವಚ ನೀಡುತ್ತದೆ. ಎರಡನೆಯದಾಗಿ ನಿಮ್ಮನ್ನು ನೀವು ಪ್ರೀತಿಸಿ. ಬೇರೆಯವರ ಸಂತೋಷಕ್ಕಾಗಿ ನಿಮ್ಮ ಕನಸುಗಳನ್ನು ಬಲಿಕೊಡಬೇಡಿ. ನೀವು ಖುಷಿಯಾಗಿದ್ದರೆ ಮಾತ್ರ ಇಡೀ ಜಗತ್ತನ್ನು ಬೆಳಗಲು ಸಾಧ್ಯ. ಮೂರನೆಯದಾಗಿ ಸಮಾಜದ ಟೀಕೆಗಳಿಗೆ ಅಂಜಬೇಡಿ. ಜನ ಏನೆನ್ನುತ್ತಾರೆ ಎಂಬ ಭಯ ನಿಮ್ಮ ಪ್ರಗತಿಯನ್ನು ಕಟ್ಟಿಹಾಕದಿರಲಿ. ನೀವು ಹಿಡಿದ ಹಾದಿ ಸತ್ಯವಾಗಿದ್ದರೆ ಸಿಡಿಲಿಗೆ ಎದೆಯೊಡ್ಡಿ ಮುನ್ನಡೆಯಿರಿ. ನಾಲ್ಕನೆಯದಾಗಿ ಶಿಕ್ಷಣವೇ ನಿಮ್ಮ ಅಸ್ತ್ರ. ಕೇವಲ ಪದವಿಗಳಲ್ಲ, ಪ್ರಜ್ಞಾವಂತಿಕೆಯ ಜ್ಞಾನವೊಂದೇ ಎಲ್ಲ ಸಾಮಾಜಿಕ ಸಂಕೋಲೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸಬಲ್ಲ ಏಕೈಕ ಕೀಲಿಕೈ. ಕೊನೆಯದಾಗಿ ಆತ್ಮಗೌರವದ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಯಾರು ನಿಮ್ಮನ್ನು ಒಬ್ಬ ಸ್ವತಂತ್ರ ಜೀವಿಯಾಗಿ ಗೌರವಿಸುತ್ತಾರೋ ಅಲ್ಲಿ ಮಾತ್ರ ನಿಮ್ಮ ಪ್ರೀತಿ ಮತ್ತು ಇರುವಿಕೆ ಇರಲಿ. ಗೆಳತಿಯರೇ, ನೀವು ಅಬಲೆಯರಲ್ಲ, ನೀವು ಈ ಸೃಷ್ಟಿಯ ಅಧಿನಾಯಕಿಯರು. 9 ತಿಂಗಳ ಗರ್ಭದಿ ವಿಶ್ವವನ್ನು ಕಟ್ಟುವವಳು, ಜೋಲಿ ತೂಗುತ್ತಲೇ ಜಗವನ್ನಾಡಿಸಿದ ತ್ಯಾಗದ ಕಡಲವಳು. ತಾಯಿಯ ಮಡಿಲೇ ಈ ಜಗದ ಮೊದಲ ಪಾಠಶಾಲೆ. ಅವಳೇ ಸಂಸ್ಕಾರದ ಹೂರಣ, ಪ್ರೀತಿಯ ಮಧುಶಾಲೆ. ಸುಭಾಷಿತವು ವರ್ಣಿಸುವಂತೆ ಕಾರ್ಯೇಷು ದಾಸಿ, ಕರಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ. ಇಂತಹ ದಿವ್ಯ ಗುಣಗಳ ಸಂಗಮ ನೀನು. ಈ ಸಾರ್ಥಕ ಚಿಂತನೆಗಳು ನಿಮ್ಮ ಮನಸ್ಸನ್ನು ತಟ್ಟಿದರೆ, ಹೃದಯವನ್ನು ಮುಟ್ಟಿದರೆ ಈ ವಿಡಿಯೋವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಮಿತ್ರರಿಗೆ ಮತ್ತು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ. ಅರಿವಿನ ಹಾದಿಯಲ್ಲಿ ನನ್ನೊಂದಿಗೆ ಜೊತೆಯಾದ ನಿಮ್ಮೆಲ್ಲರಿಗೂ ವಂದನೆಗಳು. ಇಂತಹ ಮತ್ತಷ್ಟು ವಿಚಾರಗಳಿಗಾಗಿ ನಮ್ಮ ಹರ್ಷ್ಯಾಭಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಕಾಮೆಂಟ್ ನನಗೊಂದು ದೊಡ್ಡ ಸ್ಫೂರ್ತಿ. ಸೃಷ್ಟಿಯ ಮೊದಲ ಅಕ್ಷರ ನೀನು, ಬದುಕಿನ ಕಡೆಯ ಉಸಿರು ನೀನು, ಅನಂತತೆಯ ಆಸರೆ ನೀನು, ಮಮತೆಯ ದಿವ್ಯ ಮಂದಿರ ನೀನು. ಸ್ತ್ರೀ ಶಕ್ತಿ ಮೊಳಗಲಿ ಜಗದ ಪ್ರತಿ ಕಣಕಣದಲ್ಲಿ, ಪ್ರೀತಿಯ ಬೆಳಗಿರಲಿ ಅವಳ ಪ್ರತಿ ಹೆಜ್ಜೆ ಹೆಜ್ಜೆಯಲಿ. ಕಲ್ಲಿನಲಿ ಅರಳುವ ಹೂವಾಗು ಗೆಳತಿ,
ಕತ್ತಲಲ್ಲಿ ಬೆಳಗುವ ಜ್ಯೋತಿಯಾಗು ಗೆಳತಿ. ನಿನ್ನ ಸಾಧನೆಯೇ ಜಗಕ್ಕೆ ಉತ್ತರವಾಗಲಿ. ನಿನ್ನ ಹೆಸರು ಇತಿಹಾಸದ ಪುಟದಲ್ಲಿ ಅಮರವಾಗಲಿ. ನಿನ್ನ ನಗುವಿನಲ್ಲಿ ಜಗತ್ತು ಅರಳಲಿ. ನಿನ್ನ ನಡಿಗೆಯಲ್ಲಿ ಹೊಸ ಯುಗವೊಂದು ಸೃಷ್ಟಿಯಾಗಲಿ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು.